ಇದು ರಾಜ್ಯದ ಜನರೇ ಬೆಚ್ಚಿ ಬೀಳುವಂತಹ ಒಂದು ಸ್ಟೋರಿ. ಸರ್ಕಾರಿ ಆಸ್ಪತ್ರೆಗೆ ಹೋಗೋ ಮುನ್ನ ಎಲ್ಲರೂ ಕೂಡ ಇಲ್ಲೊಮ್ಮೆ ದಯವಿಟ್ಟು ನೋಡಿ, ಯಾಕಂದ್ರೆ ಇಡೀ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವಂತಹ ಔಷಧಿಗಳು ಕಳಪೆ ಅನ್ನೋ ಒಂದು ಮಾಹಿತಿ ಸಿಎಜಿ ರಿಪೋರ್ಟ್ ನಲ್ಲಿ ಹೊರಬಿದ್ದಿದೆ. ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ರಿಪೋರ್ಟ್ ಇದು. ಇಡೀ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಏನು ಸರಬರಾಜು ಆಗ್ತಿದೆ ಔಷಧಿಗಳು ಎಲ್ಲವೂ ಕೂಡ ಡೇಂಜರ್ ಆಗಿದೆ ಅಂತ, ಬಹುತೇಕ ಅರ್ಥದಷ್ಟು ಔಷಧಿಗಳು ಡೇಂಜರ್ ಆಗಿದ್ದಾವೆ. ನ್ಯೂಸ್ 18 ಕನ್ನಡದ ಬಳಿ ಇರುವಂತಹ ಒಂದು ಸಿಎಜಿ ರಿಪೋರ್ಟ್ ನಲ್ಲಿ ಈ ಭಯಾನಕ ಸತ್ಯ ಈಗ ಹೊರಬಿದ್ದಿದೆ. ಇದು ರಾಜ್ಯದ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಒಂದು ಸ್ಟೋರಿ. ಸರ್ಕಾರದ ಹೊಣೆಗೇಡಿತನ, ಬೇಜವಾಬ್ದಾರಿತನದ ಸ್ಟೋರಿ ಇದು. 2014-17ರವರೆಗೆ ನೀಡಲಾಗಿದೆ ಕಳಪೆ ಗುಣಮಟ್ಟದ ಔಷಧಿ. ಅಧಿಕಾರಿಗಳು ಪರೀಕ್ಷೆಯನ್ನ ಮಾಡಿದ ಔಷಧಿಯೂ ಕೂಡ ಕಳಪೆಯಾಗಿದೆ. ಹಾಗಾಗಿ ಆರೋಗ್ಯ ಇಲಾಖೆಯ ಕರ್ಮಕಾಂಡದ ಸ್ಟೋರಿ ಸಿಎಜಿ ರಿಪೋರ್ಟ್ ನಲ್ಲಿ ಪತ್ತೆಯಾಗಿರೋದು. ಆರೋಗ್ಯ ಇಲಾಖೆಯ ಒಂದು ಕರ್ಮಕಾಂಡ. 20 ರಾಜ್ಯಗಳಲ್ಲಿ ಕಪ್ಪು ಪಟ್ಟಿಗೆ ಸೇರಿದಂತಹ ಕಂಪನಿಗಳಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನ ನೀಡಲಾಗಿದೆ. ಇದು ಸಿದ್ದರಾಮಯ್ಯ ಸರ್ಕಾರದ ಒಂದು ಅವಧಿಯಲ್ಲಿ ಆದಂತಹ ವಿಚಾರ. 2014-17ರ ಒಂದು ಅವಧಿಯಲ್ಲಿ ಏನು ಔಷಧಿಗಳನ್ನ ಖರೀದಿಸಲಾಗಿತ್ತು ಎಲ್ಲವೂ ಕೂಡ ಅದರಲ್ಲಿ ಆಲ್ಮೋಸ್ಟ್ ಒಂದು 50-60% ಡೇಂಜರ್ ಆಗಿರುವಂತಹ ಔಷಧಿಗಳು. ಸಿಎಜಿ ವರದಿ ಗಂಭೀರವಾಗಿ ಪರಿಗಣಿಸುತ್ತಾ ಈಗಿನ ಒಂದು ದೋಸ್ತಿ ಸರ್ಕಾರ ಅಂತ. ಇದು 2014 ಮತ್ತು 17 ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಳಪೆ ಔಷಧಿಗಳನ್ನ ಅಧಿಕಾರಿಗಳು ಖರೀದಿಸಿದ್ದಾರೆ. ಇದನ್ನ ರೋಗಿಗಳಿಗೂ ಕೂಡ ಕೊಡಲಾಗಿದೆ, ವಿತರಣೆ ಮಾಡಲಾಗಿದೆ. ಆದ್ರೆ ಆ ಒಂದು ವಿಚಾರಕ್ಕೆ ಏನಾದರೂ ಕ್ರಮ ಆಗುತ್ತಾ? ಈಗಿನ ಸರ್ಕಾರದಿಂದ, ಕುಮಾರಸ್ವಾಮಿ ಅವರ ಒಂದು ನೇತೃತ್ವದ ಮೈತ್ರಿ ಸರ್ಕಾರ ಏನಿದೆ ಅದರಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಳ್ತಾರೆ? ಯಾಕಂದ್ರೆ ಕಪ್ಪು ಪಟ್ಟಿಯಲ್ಲಿ ಬ್ಲಾಕ್ ಲಿಸ್ಟ್ ಅಂತ ಮಾಡಲಾಗಿರುತ್ತೆ ಒಂದಷ್ಟು ಔಷಧಿಗಳನ್ನ. ಆದ್ರೆ ಅದನ್ನ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತೆ ಇಲ್ಲದೆ ಅದನ್ನ ಖರೀದಿ ಮಾಡಲಾಗಿದೆ. ಜೊತೆಗೆ ರೋಗಿಗಳಿಗೂ ಕೂಡ ಅದನ್ನ ನೀಡಲಾಗಿದೆ. ಹಾಗಾಗಿ ಕಳಪೆ ಔಷಧಿ ವಿಚಾರವಾಗಿ ಕ್ರಮವನ್ನ ಈಗಿನ ಸಿಎಂ ಕೈಗೊಳ್ತಾರ ಅನ್ನೋದು ನಮ್ಮ ಪ್ರಶ್ನೆ. ಸಿಎಜಿ ರಿಪೋರ್ಟ್ ನಲ್ಲಿ ಈ ವಿಚಾರ ಬಯಲಾಗಿದೆ. 2014-17ರವರೆಗೆ ನಿರಂತರವಾಗಿ 3 ವರ್ಷ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಈ ಒಂದು ಔಷಧಿಯನ್ನ ಬಹುತೇಕವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನ ಸಪ್ಲೈ ಮಾಡಲಾಗಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಂತಹ ಒಂದು ಬಹುತೇಕ ಔಷಧಿಗಳು ಆ ಒಂದು ಲಿಸ್ಟ್ ನಲ್ಲಿದೆ. ನೀವು ಸಿಎಜಿ ರಿಪೋರ್ಟ್ನ ಒಂದು ಕಾಪಿಯನ್ನ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿ ಆಗಿದೆ ಅಂತ. ಅದರಲ್ಲಿ ಆರೋಗ್ಯ ಇಲಾಖೆ ಇದು ಡೇಂಜರ್ ಅಂತ ಗೊತ್ತಿದ್ರೂ ಕೂಡ ಅವರು ಆ ಒಂದು ಬ್ಲಾಕ್ ಲಿಸ್ಟೆಡ್ ಮೆಡಿಸಿನ್ಗಳನ್ನ ಖರೀದಿ ಮಾಡಿದ್ರ ಅನ್ನೋದು ಪ್ರಶ್ನೆ. ಒಂದು ವೇಳೆ ಆ ರೀತಿ ಆಗಿದ್ರೆ ಆ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯಾದಂಥ ಕ್ರಮ ಆಗುತ್ತೆ, ಇದರ ಬಗ್ಗೆ ತನಿಖೆ ಆಗುತ್ತೆ, ಎಲ್ಲವೂ ಕೂಡ ಈಗ ಸರ್ಕಾರಕ್ಕೆ ಬಿಟ್ಟಿರೋದು. ನಾವು ಇದನ್ನ ಮೈತ್ರಿ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಈಗ ಕ್ರಮವನ್ನು ಕೈಗೊಳ್ತಾರ ಈಗಿನ ಸಿಎಂ ಕುಮಾರಸ್ವಾಮಿ ಅವರು. ಜೊತೆಗೆ ಸಿಎಜಿಯ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೂಡ ನೀವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇದೆ ಅಂತ. ಸಂಬಂಧಪಟ್ಟಂತೆ ಏನೇನೆಲ್ಲ ಅವರ ಗಮನಕ್ಕೆ ಬಂತು, ಖರೀದಿಸಿದ ಔಷಧಗಳನ್ನು ಪರೀಕ್ಷೆ ಮಾಡುವಲ್ಲಿ ಕೊರತೆ ಆಗಿದೆ ಅನ್ನೊಂದು ಪಾಯಿಂಟ್ ಅನ್ನು ಕೂಡ ನೀವು ನೋಡ್ತಾ ಇದ್ರಿ. 2014-15ರಿಂದ ಒಂದಷ್ಟು ಪಾಯಿಂಟ್ಸ್ಗಳು ಈ ಒಂದು ಸಿಎಜಿ ರಿಪೋರ್ಟ್ನಲ್ಲಿದೆ. ತಪ್ಪಿಸಬಹುದಾಗಿತ್ತು ಈ ಒಂದು ವಿಚಾರಗಳನ್ನು ಅಂತ, ಕೆಲವು ವಿಚಾರಗಳನ್ನು ಅವರು ಗಮನಿಸಿದ್ರು ಅಂತ. ಯಾವ್ಯಾವ ಒಂದು ಔಷಧಿಗಳನ್ನು ವಿತೌಟ್ ಎಕ್ಸ್ಪೆರಿಮೆಂಟ್ ಅಥವಾ ವಿತೌಟ್ ಚೆಕಿಂಗ್ ಅನುವು ಮಾಡಿಕೊಡ್ಲಾಗಿದೆ ಅಂತ. ಸರ್ಕಾರನೇ ವರದಿ ಕೊಟ್ಟಿದೆ. ಇದ್ಯಾರು ಸಹ ಬೇರೆಯವರು ಸಮಾಜ ಸೇವಕರಾಗಲಿ ಇನ್ನೊಬ್ಬರೇನು ವರದಿಯನ್ನು ಕೊಟ್ಟಿಲ್ಲ. ಸರ್ಕಾರನೇ ಕಳಪೆ ಮಟ್ಟದ್ದು ಅನ್ನುವಂಥದ್ದು ಸಾಬೀತುಪಡಿಸಿದೆ ಅಂತ ಹೇಳಿದ್ಮೇಲೆ ಇದೆಲ್ಲೋ ಒಂದು ಕಡೆ ಸರ್ಕಾರನೇ ಇದು ಸಾರ್ವಜನಿಕರು ಕೊಲ್ಲುವಂಥ ಒಂದು ಪರಿಸ್ಥಿತಿಗೆ ತಂದಿದೆ. ಅಂದರೆ ಇದ್ರಂತ ಆಗುವಂಥ ಅನಾಹುತಗಳಿಗೆ ಸರ್ಕಾರ ನೇರ ಹೊಣೆ ಆಗುತ್ತೆ ಅನ್ನುವಂಥದ್ದು ಸರ್ಕಾರನೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನನ್ನ ಜೊತೆ ಇದ್ದಾರೆ. ಈಗ ಸೌಮ್ಯ, ಈಗ ಔಷಧಿಯ ವಿಚಾರ ಅನ್ನೋದು ಬಹಳ ಒಂದು ಕ್ರಿಟಿಕಲ್, ಜೊತೆಗೆ ಒಂದು ಸೆನ್ಸಿಟಿವ್ ವಿಷಯ ಅದು. ಯಾಕಂದ್ರೆ ಸಾಕಷ್ಟು ಜನರ ಒಂದು ಜೀವದ ಜೊತೆ ಆಟ ಆಡುವಂತ ಕೆಲಸ. ಆದ್ರೆ ಇದೇ ವಿಚಾರದಲ್ಲಿ ಗಮನಿಸಿಲ್ಲ ಅಂತಂದ್ರೆ ಇದು ಗಮನಕ್ಕೆ ಬಂದೂ ಆಗಿದೆ ಅಥವಾ ಗಮನಕ್ಕೆ ಬಾರದೇ ಆಗಿದೆ, ಹೇಗೆ ಅಂತದ್ದು? ಹೌದು ಅವಿನಾಶ್, ಔಷಧ ವಿಚಾರ, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಿಗೆ ಸರಬರಾಜಾಗುತ್ತಿರುವಂತಹ ಔಷಧಗಳ ವಿಚಾರ ಇಷ್ಟು ಸೂಕ್ಷ್ಮವಾಗಿದೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಈ ಸಿಎಜಿ ರಿಪೋರ್ಟ್ನಲ್ಲೇ ತುಂಬಾ ಸ್ಪಷ್ಟವಾಗಿ ಈ ಒಂದು ಔಷಧಗಳ ಗುಣಮಟ್ಟ ಎಷ್ಟು ಕಳಪೆ ಮಟ್ಟದಾಗಿದೆ ಅನ್ನೋದನ್ನ ಏನು ಸಿಎಜಿ ರಿಪೋರ್ಟ್ ಹೇಳಿದ್ರು ಕೂಡ ಇದನ್ನ ಯಾರೂ ಕೂಡ ಏನು ಸರ್ಕಾರದ ವತಿಯಿಂದ ಅಧಿಕಾರಿಗಳಾಗ್ಲಿ ಅಥವಾ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟವರಾಗ್ಲಿ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾನೆ
ಪ್ರಸ್ತಾಪನೆ ಇಲ್ಲ. ರಿಪೋರ್ಟ್ ಬಂದಿದ್ದನ್ನ ಅವರು ತೆಗೆದಿಟ್ಕೊಂಡಿದ್ದಾರೆ ಬಿಟ್ರೆ ಯಾರು ಕೂಡ ಇಲ್ಲಿವರೆಗೂ ಇದ್ರ ಬಗ್ಗೆ ತನಿಖೆ ಮಾಡುವಂತಹ ಒಂದು ಹೆಜ್ಜೆಯನ್ನ ಇಡ್ಲೇ ಇಲ್ಲ ಅನ್ನೋದು ನಿಜಕ್ಕೂ ತುಂಬಾ ದೊಡ್ಡ ಶಾಕ್. ಯಾಕೆಂದ್ರೆ ಭ್ರಷ್ಟಾಚಾರ ಅನ್ನೋದು ಎಲ್ಲಾ ಇಲಾಖೆಗಳಲ್ಲೂ ಯಾವಾಗ್ಲೂ ಇರುತ್ತೆ ಅನ್ನೋದನ್ನ ನಾವು ನೋಡಿದೀವಿ ಬಹುತೇಕ ಸಂದರ್ಭದಲ್ಲಿ. ಈಗ ಸಿಎಜಿ ರಿಪೋರ್ಟ್ ಆ ಒಂದು ಭ್ರಷ್ಟಾಚಾರವನ್ನ ಹೊರಗೆಳೆದಿದೆ. ಇದು ಸರ್ಕಾರದ ಅಂಗಸಂಸ್ಥೆ ಮಾಡಿರುವಂತದ್ದು, ಯಾವುದೋ NGOದವರು ಮಾಡಿರುವಂತಹ ಒಂದು ರಿಸರ್ಚ್ ಅಲ್ಲ ಅಥವಾ ಅವ್ರು ಮಾಡಿರುವಂತಹ ಸ್ಟಡಿ ಅಲ್ಲ. ಇದ್ರ ಪ್ರಕಾರ 2014ರಿಂದ 2017ರವರೆಗೆ ರಾಜ್ಯ ಸರ್ಕಾರ ತನ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ಸರಬರಾಜು ಮಾಡಿರುವಂತಹ ಅಷ್ಟು ಔಷಧಗಳಲ್ಲಿ 50%ಕ್ಕಿಂತ ಹೆಚ್ಚು ಔಷಧಗಳು ಸೇಫ್ ಅಲ್ಲ ಅಂತ. ಒಂದು, ಯಾವ್ಯಾವ ಔಷಧಗಳನ್ನ ರಾಜ್ಯ ಸರ್ಕಾರ ಪರ್ಚೇಸ್ ಮಾಡುತ್ತೋ ಆಸ್ಪತ್ರೆಗಳಿಗೆ ಸರಬರಾಜು ಮಾಡೋದಕ್ಕೆ ಅದೆಲ್ಲವೂ ಕೂಡ ಒಂದಷ್ಟು ಲ್ಯಾಬ್ಗಳಲ್ಲಿ ಟೆಸ್ಟ್ ಆಗಬೇಕು. ಮತ್ತೊಂದು, ಆ ಔಷಧಗಳ ಗುಣಮಟ್ಟ ಹೇಗಿದೆ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಶನ್ ಕೊಡಬೇಕಾಗುತ್ತೆ. ಇದೆಲ್ಲದನ್ನು ಮಾಡೋದಕ್ಕೆ ಅಂತಾನೆ ಒಂದಷ್ಟು ಸಿಗ್ನಿಫೈಡ್ ಬಾಡಿಗಳಿದೆ. ಅವೆಲ್ಲವೂ ಕೂಡ NSQ ಅಂದ್ರೆ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅನ್ನುವಂತಹ ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟಿರ್ತಾರೆ. ಯಾವ್ಯಾವ ಔಷಧಗಳು ಜನರ ಆರೋಗ್ಯಕ್ಕೆ ಸೇಫ್ ಅಲ್ಲವೋ, ಅವರಿಗೆ ಅಪಾಯವನ್ನ ಉಂಟು ಮಾಡಬಹುದೋ ಅದೆಲ್ಲದಕ್ಕೂ ಕೂಡ NSQ ಅಂತ ಒಂದು ಬ್ರ್ಯಾಂಡಿಂಗ್ ಕೊಡ್ತಾರೆ. ಆ NSQ ಅನ್ನುವಂತಹ ಟ್ಯಾಗ್ ಲೈನ್ ಇರುವಂತಹ ಅನೇಕ ಔಷಧಿಗಳನ್ನ ಕೂಡ ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಿಗೆ ಸರಬರಾಜು ಮಾಡಿದೆ ಅನ್ನುವಂಥದ್ದು ಒಂದು ಪ್ರಮುಖ ಅಂಶ. ಮತ್ತೊಂದೇನಂದ್ರೆ ಇದು ಒಂದು ದಿನ 2 ದಿನ ಕಣ್ತಪ್ಪಿನಿಂದ ಆಗಿರುವಂತದ್ದಲ್ಲ, ನಿರಂತರವಾಗಿ 3 ವರ್ಷಗಳವರೆಗೆ ಆಗಿರುವಂತದ್ದು. ಅದಲ್ಲದೆ ಈ ಒಂದು ಫಾರ್ಮಸ್ಯೂಟಿಕಲ್ ಕಂಪನೀಸ್, ಯಾವೆಲ್ಲ ಕಂಪನೀಸ್ ಇಂದ ಈ ಔಷಧಗಳನ್ನ ಪರ್ಚೇಸ್ ಮಾಡಲಾಗುತ್ತೆ ಅದೆಲ್ಲದಕ್ಕೂ ಟೆಂಡರ್ ಫ್ಲೋಟ್ ಆಗುತ್ತೆ. ಟೆಂಡರ್ ನಲ್ಲಿ ಸರಬರಾಜಾಗಿರುವಂತಹ ಔಷಧಗಳನ್ನ ನಂತರ ಸರ್ಕಾರ ನಿಗದಿ ಮಾಡಿರುವಂತಹ ಲ್ಯಾಬ್ ಗಳಲ್ಲಿ ಕ್ವಾಲಿಟಿ ಟೆಸ್ಟಿಂಗ್ ಆಗುತ್ತೆ. ಆ ಕ್ವಾಲಿಟಿ ಟೆಸ್ಟಿಂಗ್ ಆದ ನಂತರ ಅವರು ಸೇಫ್ ಅಂತ ಡಿಕ್ಲರೇಷನ್ ಕೊಟ್ಟ ಮೇಲೆ ಅದನ್ನ ತಂದು ರೋಗಿಗಳಿಗೆ ಕೊಡಬೇಕು. ಆದ್ರೆ ಈ ಲ್ಯಾಬ್ ಗಳ ಜೊತೆ ಕೂಡ ಸಾಕಷ್ಟು ಕೈ ಮಿಲಾಯಿಸುವಂತಹ ಕೆಲಸ ಆಗಿದೆ ಅಂತ. ಯಾಕೆ ಅಂತ ಹೇಳಿದ್ರೆ ಈ ಲ್ಯಾಬ್ಗಳು ಅನೇಕ ಒಂದು ಔಷಧಗಳನ್ನ ಸೇಫ್ ಅಂತ ಕೊಟ್ಬಿಟ್ಟಿದೆ. ಆ ಎಲ್ಲಾ ಔಷಧ ಕಂಪನಿಗಳಲ್ಲಿ ದೇಶದ ಒಟ್ಟು 20ಕ್ಕೂ ಹೆಚ್ಚು ರಾಜ್ಯಗಳು ಆ ಔಷಧಿ ಕಂಪನಿಗಳಲ್ಲಿ ಬಹುತೇಕವನ್ನ ಬ್ಲಾಕ್ ಲಿಸ್ಟ್ ಮಾಡಿದೆ. ಸೊ ಇದು ಯಾವುದೋ ಬೇರೆ ದೇಶದವರು ಬ್ಲಾಕ್ ಲಿಸ್ಟ್ ಮಾಡಿರೋದಲ್ಲ, ನಮ್ಮದೇ ದೇಶದ 20 ರಾಜ್ಯಗಳು ಬ್ಲಾಕ್ ಲಿಸ್ಟ್ ಮಾಡಿರುವಂತಹ ಫಾರ್ಮಸ್ಯೂಟಿಕಲ್ಸ್ ಕಂಪನಿಯಿಂದ ಪರ್ಚೇಸ್ ಮಾಡಿರುವಂತಹ ಔಷಧಗಳನ್ನ ಲ್ಯಾಬ್ಗಳು ಸೇಫ್ ಅಲ್ಲ ಅಂತ ಹೇಳಿದ್ದು ಕೂಡ ಯಾಕೆ ರಾಜ್ಯ ಸರ್ಕಾರ ತಗೊಂಡ್ ಬಂದು ಜನರಿಗೆ ಹಂಚಿತು? ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿ ಫ್ರೀ ಮೆಡಿಸಿನ್ ಸಿಗುತ್ತೆ, ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ, ಹೆಚ್ಚಾಗಿ ಬಡವರೇ ಬರ್ತಾರೆ. ಸೊ ಬಡವರು ಕ್ವೆಶ್ಚನ್ ಮಾಡೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಮಾಡ್ಬಿಟ್ರ ಅಂತ. ಸೊ ಒಂದು ಸಲ ಔಷಧ ಆಸ್ಪತ್ರೆಗೆ ಬಂದ ನಂತರ ಆ ಔಷಧದಲ್ಲಿ ಏನಿದೆ ಅನ್ನೋದನ್ನೆಲ್ಲ ಡಾಕ್ಟರ್ಸ್ ಆಗ್ಲಿ ಮತ್ತೊಬ್ಬರಾಗ್ಲಿ ಟೆಸ್ಟ್ ಮಾಡೋದಕ್ಕಾಗಲ್ಲ, ಅದು ಇಲಾಖೆಯ ಜವಾಬ್ದಾರಿ ಆಗುತ್ತೆ. ಲ್ಯಾಬ್ ಟೆಸ್ಟಿಂಗ್ ಆಗಿದೆಯಾ, ಡ್ರಗ್ ಕಂಟ್ರೋಲರ್ ಕಡೆಯಿಂದ ಯಾವ ರೀತಿ ಸರ್ಟಿಫಿಕೇಶನ್ ಬಂದಿದೆ ಅಂತ. ಸೊ ಒಟ್ಟಾರೆ ಇಡೀ ಚಿತ್ರಣವನ್ನ ನೋಡೋದಾದ್ರೆ ಕೇವಲ ಔಷಧಗಳ ಗುಣಮಟ್ಟ ಮಾತ್ರ ಅಲ್ಲದೆ ಈ ಔಷಧಗಳ ತುಂಬಾ ಚೀಪ್ ಆಗಿ ಸಿಗುತ್ತೆ ಅಂತನೋ ಅಥವಾ ಆ ಕಂಪನಿಗಳ ಜೊತೆ ಸರ್ಕಾರ ಕೈ ಮಿಲಾಯಿಸಿನೋ ಯಾವುದೋ ಕಾರಣಗಳಿಂದಾಗಿ ಈ ಒಂದು ಕಳಪೆ ಗುಣಮಟ್ಟದ ಅಥವಾ ಎಕ್ಸ್ಪೈರಿ ಡೇಟ್ ಬಗ್ಗೆ ವೆರಿಫೈ ಮಾಡದೇ ಇರುವಂತಹ ಔಷಧಗಳು ಕೂಡ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದು ರೋಗಿಗಳಿಗೆ ಆಗ್ಲೇ ತಲುಪಿ ಆಗಿದೆ. ಇದು 3 ವರ್ಷದವರೆಗೆ ನಿರಂತರವಾಗಿ ಆಗಿರುವಂತದ್ದು. ಸೊ ಇದರ ಬಗ್ಗೆ ಯಾವುದೇ ತನಿಖೆ ಇನ್ನೂ ನಡೆದಿಲ್ಲ ಅನ್ನುವಂಥದ್ದು ತುಂಬಾ ದೊಡ್ಡ ಶಾಕಿಂಗ್ ನ್ಯೂಸ್. ಇದ್ರ ಬಗ್ಗೆ ಇದು ಯಾವಾಗ ತನಿಖೆಯನ್ನ ಮಾಡ್ತಾರೆ, ಯಾವಾಗ ಜನರ ಆರೋಗ್ಯಕ್ಕೆ ಜವಾಬ್ದಾರಿಯನ್ನ ಸರ್ಕಾರ ತಗೊಳುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ಸೌಮ್ಯ. ಓಕೆ, ಈಗ ಮುಂದಿನ ಒಂದು ಬ್ರೇಕಿಂಗ್ ಅನ್ನ ನೋಡೋದಾದ್ರೆ, ಸಚಿವರ ಮಗನಿಂದ ಭೂ ಕಬಳಿಕೆ ಆಗಿರುವಂತಹ ವಿಚಾರವನ್ನ ನಾವು ಹೇಳ್ತಾ ಇದ್ವಿ. ಯಾರು ಆ ಸಚಿವರು? ಮೈತ್ರಿ ಸರ್ಕಾರದ ಸಚಿವರ ಕುಟುಂಬದ ಮೇಲೆ ಭೂ ಕಬಳಿಕೆ ಆರೋಪ ಈಗ ಕೇಳಿ ಬರ್ತಾ ಇರೋದು. ಅದು ಸಚಿವ ವೆಂಕಟರಾವ್ ನಾಡಗೌಡ ಪುತ್ರನಿಂದ 21 ಎಕರೆ ಭೂ ಕಬಳಿಕೆ ಆಗಿದೆ ಅನ್ನೋ ಆರೋಪ. ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರುವಂತಹ ಭೂಮಿ ಕಬಳಿಕೆ ಮಾಡಲಾಗಿದೆ ಅಂತ ಸಚಿವ ನಾಡಗೌಡ ಪುತ್ರ ಅಭಿಷೇಕ್ ನಾಡಗೌಡ ಭೂಮಿ ಗುಳುಂ ಮಾಡಿದ್ದಾರೆ ಅನ್ನೋ ಗಂಭೀರವಾದಂತಹ ಆರೋಪ ಈಗ ಕೇಳಿ ಬರ್ತಿರೋದು. ಕಾಚಿ ಮೊಹಮ್ಮದ್ ರಸೂಲ್ ಸಿದ್ದಿಕ್ಕಿ ಅವರ ಇನಾಮ್ ಜಮೀನು ಕಬಳಿಕೆ ಆಗಿದೆ ಅಂತ. ಕೋಟಿ ಮೌಲ್ಯದ ಭೂಮಿ ಇದು, ಇದೇನು ಕಡಿಮೆ ರೇಟಿನ ಭೂಮಿ ಅಲ್ಲ. ಸರ್ವೆ ನಂಬರ್ 1362, 1359, 1356/2 ಈ ಒಂದು ಜಮೀನು ಭೂಕಳ್ಳರ ಒಂದು ಇದಾಗಿದೆ ಅಂತ. ಪಾಕಿಸ್ತಾನಕ್ಕೆ ವಲಸೆ ಹೋಗಿ ಅಲ್ಲೇ ನೆಲೆಸಿರುವಂತಹ ಭೂ ಮಾಲೀಕ ಸಿದ್ದಿಕ್ಕಿ ಈಗ ಸದ್ಯಕ್ಕೆ ವೆಂಕಟರಾವ್ ನಾಡಗೌಡ ಅವರ ಪುತ್ರ ಅಭಿಷೇಕ್ ನಾಡಗೌಡ ಅವರ ವಿರುದ್ಧ 21 ಎಕರೆ ಭೂಮಿಯನ್ನ ಸ್ವಾಹ ಮಾಡಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಿದೆ. ಬಿಜೆಪಿಯ ಕಡಗೋಲ ಆಂಜನೇಯ, ಕಾಂಗ್ರೆಸ್ ಮುಖಂಡ ಶಿವಾನಂದ ಚುಕ್ಕಿ, ಉದಯ್ ಕುಮಾರ್, ಬಸವರಾಜ್ ವಕೀಲರಿಂದ ಜಮೀನು ಕಬಳಿಕೆ ಆಗಿದೆ. ಇನ್ನೂ ಕೂಡ 4 ಸೇರ್ಕೊಂಡಿದ್ದಾರೆ ಅದರಲ್ಲಿ. ಭೂ ಕಬಳಿಕೆ ಬಗ್ಗೆ ಪ್ರಾದೇಶಿಕ ಆಯುಕ್ತರಿಂದಲೇ ವರದಿ ಸಲ್ಲಿಕೆ ಆಗಿದೆ. ಒತ್ತುವರಿ ಜಾಗ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿ ಅವರಿಗೆ ಸೂಚನೆ ಕೊಡಲಾಗಿದೆ. ಆದರೆ ಸೈಲೆಂಟ್ ಆಗಿದ್ದಾರೆ ಜಿಲ್ಲಾಧಿಕಾರಿಗಳು, ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೆ ಕಾನೂನು ರೀತಿಯಾಗಿ ನಾವು ಖರೀದಿ ಮಾಡಿದ್ದೀವಿ ಅಂತ ಈಗ ನಾಡಗೌಡರ ಕುಟುಂಬ ಹೇಳ್ತಾ ಇದೆ. ಜೊತೆಗೆ JDS ಅಷ್ಟೇ ಅಲ್ಲ, ಬಿಜೆಪಿ ಕಾಂಗ್ರೆಸ್ ನಾಯಕರು ಕೂಡ ಇದರಲ್ಲಿ ಸೇರ್ಕೊಂಡಿರೋದು. ಈಗ ಆ ಒಂದು ಲೆಟರ್ನ ನೀವು ನೋಡ್ತಾ ಇದ್ರಿ, ಕಾಪಿಯನ್ನ. ಇದರಲ್ಲಿ
ಸಾಕಷ್ಟು ಆರೋಪಗಳನ್ನ ಮಾಡಲಾಗಿದೆ. ಸಚಿವರ ಮಗನಿಂದ ಸುಮಾರು 21 ಎಕರೆ ಭೂಮಿಯನ್ನ ಕಬಳಿಕೆ ಮಾಡಲಾಗಿದೆ ಅನ್ನೋದು ವಿಚಾರ ಗೊತ್ತಾಗಿದೆ. ಬಂದಿರುವಂತಹ ಒಂದು ರಿಪೋರ್ಟ್ನಲ್ಲಿ ಈಗ ಸಚಿವ ವಿ ನಾಡಗೌಡ ಪುತ್ರ ಅಭಿಷೇಕ್ ನಾಡಗೌಡ ಸಿದ್ದಿಕಿ ಅನ್ನೋರ ಒಂದು ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರೋದು. ಅದರ ಜೊತೆಗೆ ರಾಯಚೂರಿನ ಆಶಾಪುರದ ರಸ್ತೆಯಲ್ಲಿರುವಂತಹ ಭೂಮಿ ಇದು. ಇನ್ನೂ ಕೂಡ 4 ಅದರಲ್ಲಿ ಸೇರ್ಕೊಂಡಿದ್ದಾರೆ. ಇವರ ಮೇಲೆ ಕೂಡ ಆರೋಪ ಕೇಳಿ ಬರ್ತಿದೆ. ಒಟ್ಟು 4 ಸೇರಿ 84 ಎಕರೆಯನ್ನ ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಅವರ ವಿರುದ್ಧ ಕೇಳಿ ಬರ್ತಾ ಇರೋದು. ಎರಡು 2011ರಲ್ಲಿ ಆಶಾಪುರ ರೋಡಲ್ಲಿರುವಂಥ ಒಂದು 20 ಎಕರೆ ಅಭಿಷೇಕ್ ನಾಡಗೌಡರು ನಮ್ಮ ಸೋದರರ ಪುತ್ರ ಪರ್ಚೇಸ್ ಮಾಡಿದ್ದರು. ಈಗ ಮಂತ್ರಿಗಳಾದ ಮೇಲೆ ಮತ್ತೆ ಅದೇ ಎಲಿಗೇಷನ್ಸ್ ಅವರು ಮಾಡಿದ್ದಾರೆ. ಅದರ ಬಗ್ಗೆ ಇವತ್ತು ನಾವು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀವಿ. ಅಲ್ಲಿ ಯಾವುದು ಇಲ್ಲೀಗಲ್ ಆ್ಯಕ್ಟಿವಿಟಿ ಆಗಿಲ್ಲ, ಎವ್ರಿಥಿಂಗ್ ಈಸ್ ಲೀಗಲ್. ನಾವು ಅದಕ್ಕೆ ಕೊಡಬೇಕಾದ ದುಡ್ಡನ್ನು ಕೊಟ್ಟು ಅದು 84 ಎಕರೆಯಲ್ಲಿ 5 ಜನ ಇದ್ದಾರೆ. ನಾವು ಪರ್ಚೇಸ್ ಮಾಡಿರೋದು ಕೇವಲ 20 ಎಕರೆ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ನಾವು ಕೊಟ್ಟಿದ್ದೀವಿ. ಅದು ಯಾವುದು ಇಲ್ಲೀಗಲ್ ಆ್ಯಕ್ಟಿವಿಟಿ ಎಲ್ಲ ಆಗಿಲ್ಲ. ಅಲ್ಲ, ಕ್ರಮ ಕಾನೂನು ಪ್ರಕಾರ ನಾವೆಲ್ಲ ಹೋಗ್ತಾ ಇದ್ದೀವಿ. ಅವರು ನಮ್ಮ ಈಗ ಲೀಗಲ್ ಆಗಿ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಿಂದ ಸುಮಾರು ಸಲ, ಒಂದು ಸಲ ಅಲ್ಲ, ಇದು 4 ಸಲ ಕೋರ್ಟಿಗೆ ಹೋದ್ರು. 4 ಸಲನೂ ನಮ್ಮ ಫೇವರಲ್ಲಿ ಇದು ಆರ್ಡರ್ ಆಗಿದೆ. 2000 ರಸೂಲ್ ಸಿದ್ದಿಕಿ ಮತ್ತು ಅವ್ರ ಕುಟುಂಬದವರಿಗೆ ಹೈದರಾಬಾದ್ ಇನಾಮ್ ಅಬಾಲಿಷನ್ ಆ್ಯಕ್ಟ್ 1955 ಪ್ರಕಾರ 1966ರಲ್ಲೇ ಇನಾಮ್ ರೀಗ್ರಾಂಟ್ ಗುಲ್ಬರ್ಗಾ ಡಿವಿಷನ್ ಕಮಿಷನರ್ ಅವರು ಮಾಡಿದರು. ಅದರ ಪ್ರಕಾರ ಅವರು ಪಟ್ಟಾದಾರ ಆದ್ರ ಭೂಮಿ. ಅದರಿಂದ ಈ ಟೆನೆಂಟ್ಸ್ ಅಂತೇಳಿ ಕೆಲವು ಜನ ಕ್ಲೇಮ್ ಮಾಡಿದ್ರು. ಆಶಾಪುರದವ್ರು ಬೂದ್ಯಪ್ಪ, ಅವರ ಲಕ್ಷ್ಮಣ, ಶರಣಪ್ಪ. ಅದು ಹೈಕೋರ್ಟ್ವರೆಗೂ 2-3 ಸಲ ಹೋಗಿ ಬಂದ್ರು ಟೆನೆನ್ಸಿ ಗ್ರಾಂಟ್ ಆಗಲಿಲ್ಲ. ಅವರೇ ಸಿದ್ದಿಕಿ ಅವರೇ ಮಾಲೀಕರು, ಅವ್ರ ಕುಟುಂಬದವರೇ ಮಾಲೀಕರು ಅಂತಾಯಿತು. ಅವರಿಂದ ಇವರು ಖರೀದಿ ಮಾಡಿದ್ದಾರೆ ಅಷ್ಟೇ. ಭೂಮಿ ಎಲ್ಲವೂ ಲೀಗಲ್ ಆಗಿದೆ, ಯಾವುದು ಇಲ್ಲೀಗಲ್ ಇಲ್ಲ. ರಸೂಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಚ್ಚಲಾಪುರ. ಶರಣಪ್ಪ, ಏನಿದು ಕಾಂಪ್ಲಿಕೇಶನ್? ಅಂದ್ರೆ ಈಗ ನಾಡಗೌಡರು ಕುಟುಂಬ ಹೇಳೋ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ, ಲೀಗಲ್ ಆಗಿದೆ ಅಂತ, ಆದ್ರೆ ಸಿದ್ದಿಕಿಯವರ ಆರೋಪ ಕಬಳಿಕೆ ಅಂತ. ಏನು ಕಾಂಪ್ಲಿಕೇಶನ್ ಇದು ಶರಣಪ್ಪ? ಅವಿನಾಶ್, ಇದೇನಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ನಡೀತಾ ಇರುವಂತ ಒಂದು ಲಿಟಿಗೇಷನ್. ರಾಯಚೂರ ಪಕ್ಕದಲ್ಲಿರುವಂತಹ ಆಶಾಪುರ ರಸ್ತೆಯಲ್ಲಿ ಸುಮಾರು 84 ಎಕರೆ ಭೂಮಿಯನ್ನ ಒಬ್ರು ಮೊಹಮ್ಮದ್ ಸಿದ್ದಿಕಿ ಅನ್ನುವಂತ ಕುಟುಂಬದವರಿದ್ರು. ಅವರು ದೇಶ ವಿಭಜನೆ ಆಗುವಂತ ಸಂದರ್ಭದಲ್ಲಿ ಅವರು ಪಾಕಿಸ್ತಾನಕ್ಕೆ ಸೇರಿಕೊಂಡ್ರು. ಆದ್ರೆ ಆ ಭೂಮಿ ಹೋಗುವಾಗ ಅವರು ಇದು ಏನ್ ನಿಜಾಮ್ ಸರ್ಕಾರದಲ್ಲಿ ಅದು ಇನಾಮ್ ಭೂಮಿಯಾಗಿತ್ತು. ಇನಾಮ್ ಭೂಮಿಯನ್ನ ಅಂದ್ರೆ ಬೇರೆ ಯಾವುದೋ ಅವರು ಮಸೀದಿಯನ್ನು ಇದು ಮಾಡೋದಕ್ಕೆ ಅದಕ್ಕೆ ಭೂಮಿಯನ್ನ ಅಲಾಟ್ ಆಗಿತ್ತು. ಆ ಭೂಮಿಯನ್ನ ಅವ್ರು ಏನ್ ಇಟ್ಕೊಂಡ್ರು, ಆ ಭೂಮಿಯನ್ನ ಹಾಗೆ ಬಿಟ್ಟಿದ್ರು ಅವ್ರು ಪಾಕಿಸ್ತಾನಕ್ಕೆ ಹೋದಾಗ. ಆದ್ರೆ 20 ವರ್ಷದ ನಂತರ ಈ ಭೂಮಿಯನ್ನ ಅವ್ರ ಸಂಬಂಧಿಕರು ಯಾರೋ ಅದನ್ನ ಭೂಮಿ ಪರವಾರ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಅದ್ರ ನಂತರ ಏನಾಗಿತ್ತು ಅಂತ ಹೇಳಿದ್ರೆ 2004ರಲ್ಲಿ ಈ ಏನ್ ಪರಭಾರೆ ಮಾಡ್ಕೊಂಡಿರುವಂತ ಏನ್ ಅವರು ದಾಖಲೆ ಇದ್ದು, ಆ ದಾಖಲೆ ಆಧಾರದಲ್ಲಿ ಮತ್ತೆ 3 ಜನಕ್ಕೆ ಅದನ್ನ ಜಿಪಿಎ ಮಾಡ್ಕೊಂಡ್ರು. ಜಿಪಿಎ ನಂತರ 2011ರಲ್ಲಿ ಏನು ನಾಡಗೌಡರ ಪುತ್ರ ಆಗಿದ್ದ ಅಭಿಷೇಕ್ ಮತ್ತು ಕಡಿಗೋಲ್ ರಾಜಚಂದ್ರ, ಹೀಗೆ ಒಟ್ಟು 5 ಜನ ಆ ಭೂಮಿಯನ್ನ ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಈ ಕುರಿತು ಏನಂತ ಇಲ್ಲಿ ಭೂ ಕಬಳಿಕೆ ವಿರೋಧಿ ಇವರು ಇದ್ದಾರೆ, ಮಾನ್ಸಯ್ಯನವರು ಅದನ್ನ ಭೂನ್ಯಾಯ ಮಂಡಳಿಗೆ ಹೋದ್ರು. ಭೂನ್ಯಾಯ ಮಂಡಳಿಯಲ್ಲಿ ಅದು ಪ್ರಕರಣ ನಡೀತಾ ಇದೆ. ಮತ್ತೆ ಇನ್ನೇ ರೀತಿ ಬೇರೆ ಬೇರೆ ಕಾರಣಕ್ಕಾಗಿ ಅದು ಇನ್ನೂ ವಿವಾದ ಹಾಗೆ ನಡೀತಾ ಇರೋದು ಮತ್ತು ಹೈಕೋರ್ಟ್ ನಲ್ಲಿ ಸಹ ಈ ಬಗ್ಗೆ ಇನ್ನೂ ವಿಚಾರಣೆ ನಡೀತಾ ಇರುವಂತಹ ಹಂತದಲ್ಲಿ. ಈ ಜೊತೆಗೆ ಏನಂತ ಹೇಳಿದ್ರೆ, ಕಳೆದ ಫೆಬ್ರವರಿ ತಿಂಗಳಲ್ಲಿ ಪ್ರಾದೇಶಿಕ ಆಯುಕ್ತರು ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತಂದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿರುವಂತ ಕಾಪಿ ಇದೆ. ಆದ್ರೆ ಈ ಬಗ್ಗೆ ಇನ್ನೂವರೆಗೂ ಜಿಲ್ಲಾಧಿಕಾರಿ ಆದೇಶ ಮಾಡಿಲ್ಲ. ಇದರಿಂದ ಪ್ರಭಾವ ಇದೆ ಅನ್ನುವಂಥದ್ದು ಅವರ ಮಾನ್ಸಯವರ ಒಂದು ಆರೋಪವಾಗಿದೆ. ಈ ಮಧ್ಯೆ ಏನು ನಾಡಗೌಡರ ಸಹೋದರ ಅವರು ನಿನ್ನೆ ಒಂದು ರಾಯಚೂರಿನಲ್ಲಿ ಪತ್ರಿಕಾಗೋಷ್ಠಿ, ಇದರಲ್ಲಿ ಯಾವುದೇ ಮತ್ತು ಅವರ ವಕೀಲರು ಇದರಲ್ಲಿ ಯಾವುದೇ ಅವ್ಯವಹಾರ ನಡೆದೇ ಇಲ್ಲ, ಇಲ್ಲಿ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ, ಇದು ಇನಾಮ್ ಭೂಮಿಯನ್ನು ಅವ್ರಿಗೆ ಕೋರ್ಟ್ ಅವ್ರಿಗೆ ಅವರ ಹೆಸರಲ್ಲೇ ಮಾಡಿರೋದ್ರಿಂದ ಇದು ಯಾವುದೇ ಕಾನೂನು ವಿರೋಧವಾಗಿ ನಾವು ಯಾವ್ದು ಭೂಮಿಯನ್ನ ಖರೀದಿ ಮಾಡಿಲ್ಲ, ಇದು ಕಾನೂನು ಪ್ರಕಾರವಾಗಿದೆ. ಈ ಕುರಿತು ನ್ಯಾಯಾಲಯವೇ ಅಂತಿಮ ತೀರ್ಮಾನ ಕೊಡ್ತಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ಒಂದಿಷ್ಟು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾತಿಗಾಗಿ ಶರಣಪ್ಪ.